ಎರಡು ದಿನಗಳ ಹಿಂದೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಒಂದು ಲೇಔಟಲ್ಲಿ ಒಂದು ಘಟನೆ ನಡೆಯಿತು. ಅದರಲ್ಲಿ ಟೂ ವೀಲರ್ ಮತ್ತು ಕಾರ್, ಅದು ಔಡಿ ಕಾರ್, ಒಂದಕ್ಕೊಂದು ಎದುರ ಬದ್ರ ಆಕ್ಸಿಡೆಂಟ್ ಆಗಿ ಅದರಲ್ಲಿ ನಮೀಶ್ ಅನ್ನುವಂಥ ಒಬ್ಬ 9ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಂದು ಸಾವಾಗಿತ್ತು. ಆ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು, ಅವರು ರೀಲ್ಸ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿ ಬೈಕ್ ಮತ್ತು ಕಾರ್ ಎದುರಂಬದ್ರ ಬಂದಾಗ ಯಾವ ರೀತಿ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅನ್ನೋಂಥದ್ದನ್ನು ಮೊಬೈಲಲ್ಲಿ ಶೂಟ್ ಮಾಡಬೇಕಾದ್ರೆ ಆ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ಸಾವಾಗಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಅದಾದಮೇಲೆ ಮೃತ ಹೊಂದಂಥ ಅವರ ಪೋಷಕರ ಕಡೆಯಿಂದ ನಾವು ಕಂಪ್ಲೇಂಟ್ ತೊಗೊಂಡಿದ್ವಿ. ಆ ಕಂಪ್ಲೇಂಟ್ ತೊಗೊಂಡು ನಾವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಗಾಡಿಯನ್ನು ಓಡಿಸ್ತಾ ಇದ್ದಿದ್ದು ಸಂತೋಷ್ ನಾಗರಾಜ್ ರಾಯ್ಕರ್ ಅನ್ನುವಂಥ ಒಬ್ಬ 17 ವರ್ಷದ ಹುಡುಗ, ಆತ ಕೂಡ ಮೈನರ್ ಇದ್ದಾರೆ. ಮತ್ತು ಆ ಗಾಡಿ ಅವ್ರ ತಂದೆ ನಾಗರಾಜ್ ರಾಯ್ಕರ್ ಅನ್ನುವಂಥವ್ರಿಗೆ ಬಿಲಾಂಗ್ ಆಗುತ್ತೆ. ಅದು ಈ ರೀತಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಅವಕಾಶ ಇರುವಂಥದ್ದು, ಮೈನರ್ಸ್ ಏನಾದರೂ ಗಾಡಿ ಚಾಲನೆ ಮಾಡ್ತಾ ಇದ್ರು ಅಂದರೆ ಅದರ ಯಾರು ಪೋಷಕರು ಇರ್ತಾರೆ ಮತ್ತು ಆ ಗಾಡಿ ಓನರ್ ಯಾರಿರ್ತಾರೆ ಅವ್ರು ಜವಾಬ್ದಾರರಾಗ್ತಾರೆ. ಅದರ ಹಿನ್ನೆಲೆಯಲ್ಲಿ ಸಂತೋಷ್ ನಾಗರಾಜ್ ರಾಯ್ಕರ್ ಆ ಹುಡುಗನ್ನ ಮತ್ತು ಅವ್ರ ತಂದೆ ನಾಗರಾಜ್ ರಾಯ್ಕರ್ ಇಬ್ಬರನ್ನು ನಾವು ವಶಕ್ಕೆ ತಗೊಂಡು ನಿನ್ನೆ ವಿಚಾರಣೆ ಪಡಿಸಿ ಅವ್ರನ್ನ ದಸ್ತಗಿರಿ ಮಾಡೋದು ಮಾಡಿದ್ದೀವಿ.